ಇಬ್ರಿಗೂ ಅವಕಾಶ ಕೊಡ್ತಾರೆ. ಸೂಪರ್. ಸೊ ಸರ್ ಬಂದಿದ್ದಾರೆ ಇವತ್ತು, ನೋಡೋಣ ಯಾರಾದ್ರೂ ಒಂಚೂರು ಏನಾದ್ರು ಡೈಲಾಗ್ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಇಂಪ್ರೆಸ್ ಮಾಡಿ ಸರ್ ನೆಕ್ಸ್ಟ್ ಸಿನಿಮಾಗೆ ಹಾಕೋಬಹುದು. ಹೀರೋಗ್ ಮಾತ್ರ ಅವಕಾಶ, ಯಾಕೆಂದ್ರೆ ಹೀರೋಯಿನ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಹೀರೋಗ್ ಮಾತ್ರ ಅವಕಾಶ. ಓಕೆ, ಇಲ್ಲ ನಿಮ್ಗೂ ಚಾನ್ಸ್ ಕೊಡೋಣ. ಓಕೆ, ಸೊ ಈಗ ನಮ್ಮ ಹುಡುಗರೆಲ್ಲ ಒಂದಷ್ಟು ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ರೆಡಿ ಟು ಆನ್ಸರ್? ಓಕೆ, ಕ್ವಶನ್ ಬರ್ಲಿ. ಕ್ವಶನ್ ಕೇಳಕ್ ರೆಡಿ ಇಲ್ವಾ ಯಾರು? ಬಟ್ ಒನ್ಸ್ ಮೈಕ್ ಕೊಟ್ಟಿರೋದಕ್ಕೆ ಒಂದ್ಸಲ ನಾನು ಎಲ್ಲರಿಗೂ ನಮಸ್ಕಾರ ಹೇಳ್ಬೇಕು. ಇಲ್ಲಿ ಬಂದಿರೋಕೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಈ ಕ್ರೌಡ್ ನಾನು ಈ ತರ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಿಜವಾಗ್ಲೂ ಸೂಪರ್ ಆಗಿದೆ. ಇದೇ ತರ ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಇರ್ಲಿ. ನಾವು ಯುವಕರನ್ನ ಬೆಳೆಸ್ಬೇಕು, ನಮ್ಮ ಕನ್ನಡಿಗರು ಬೆಳೆಸ್ಬೇಕು. ಏನಂತೀರಾ? ಬಂದ್ ಸಿನಿಮಾ ನೋಡಿ, ಖಂಡಿತ ಎಲ್ರು ಮಜಾ ಮಾಡ್ತೀರಾ. ಆಯ್ತಾ? ಥ್ಯಾಂಕ್ ಯು. ಪಾಪ ಇವರೆಲ್ಲ ನವರಂಗ್ ಥಿಯೇಟರ್ ಅಲ್ಲೇ ಅರ್ಧ ಬಿಸಿ ಇರ್ತಾರ ಅಲ್ವೇನ್ರು? ಹೂ ಅನ್ರು, ಯಾಕೆಂದ್ರೆ ಕನ್ನಡ ಸಿನಿಮಾ ನೋಡ್ಬೇಕು, ಅದನ್ನ ಎಂಕರೇಜ್ ಮಾಡ್ತಾರೆ ನೀವುಗಳೇ. ಸೊ ನಿಮ್ಗೆ ನಮ್ ಕಡೆಯಿಂದ ತುಂಬಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ, ಈಗ ಮೇಡಮ್ ನೀವೊಂದೆರಡು ಮಾತಾಡ್ಬಿಡಿ. ನಮ್ಮ ಹುಡುಗರೆಲ್ಲ ಅವಾಗಲಿಂದ ಪೀಡಿಸ್ತಾರೆ. ಹೇಗಿದ್ದೀರಾ MES? ಇಷ್ಟೇನ ಹವಾ ಇರೋದು? ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ಹುಮ್ಮಸ್ಸಿಂದ ಹೋಗಿ ಕನ್ನಡ ಚಿತ್ರವನ್ನು ಚಿತ್ರಮಂದಿರಗಳಲ್ಲಿ ವೀಕ್ಷಿಸಿ, ಎಸ್ಪೆಷಲಿ ನಮ್ಮ ಗೌರಿ ಚಿತ್ರವನ್ನ ಇಲ್ಲೇ ಪಕ್ಕದಲ್ಲಿ ನವರಂಗ್ ಥಿಯೇಟರ್ಗಾದ್ರೂ ಹೋಗ್ತೀರಾ ಅಥವಾ ಎಲ್ಲಿದೆಯೋ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾವನ್ನು ನೋಡಿ. ಇವತ್ತು ನಮ್ಮ ರಿಲೀಸ್ ಡೇಟ್ ಅನೌನ್ಸ್ ಆಗ್ತಿದೆ. ಸೊ ನೀವೆಲ್ಲ ಕಾತುರದಿಂದ ಕಾಯ್ತಾ ಇರ್ತೀರಾ. ನನಗೆ ಅಷ್ಟೇ ಪ್ರೋತ್ಸಾಹ ಪ್ರೀತಿ ನೀಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ಬಂದು ನಮಗೆಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಬೇಕು, ಹೆಚ್ಚಾಗಬೇಕು. ಹಿಂಗೆ ಇರೋದು ಬೇಡ, ಇನ್ನೂ ಹೆಚ್ಚಾಗಬೇಕು. ನಾವು ನಿಮಗೆ ಮನೋರಂಜನೆ ಕೊಡ್ತೀವಿ, ನೀವು ನಮ್ಗೆ ಅಷ್ಟೇ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸಾನು ಅಂತ ಕರೀತಾರೆ, ಸ್ಯಾನ್ ಅಂತ ಕರೀತಾರೆ. ಈಗ ನನ್ನ ಸ್ಯಾಮ್ ಅಂತ ಕರೆದ್ರು ಬೇಜಾರಿಲ್ಲ, ಯಾಕಂದ್ರೆ ನನ್ನ ಕ್ಯಾರೆಕ್ಟರ್ ಹೆಸರು ಸಮಾಂತ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಅಕ್ಕಪಕ್ಕ ಯಾರು ಇಲ್ಲದೆ ಇದ್ದಾಗ ಖುಷಿಯಾಗಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಯಾರ್ಯಾರು ನೋಡಿರೋ ಇನ್ಸಿಡೆಂಟ್ ಇದೆಯಾ? ಅದು ಖುಷಿಯಾಗಲ್ಲ ಕಣೋ, ಒಬ್ಬರೇ ಇದ್ದಾಗ ಹುಚ್ಚು ಚಂದ ಡ್ಯಾನ್ಸ್ ಮಾಡ್ತಿರ್ತೀವಿ, ಅದನ್ನ ನೋಡಿದ್ರ ಅಂತ ಕೇಳಬೇಕು. ಅದನ್ನ ಯಾರಾದ್ರೂ ನೋಡಿದಾರ ಇಬ್ರಿಗೂ? ಯಾವಾಗ, ಎಲ್ಲಿ, ಯಾರು? ಅಪ್ಪು ಸಾಂಗ್ ಪ್ಲೇ ಆದಾಗ ಎಲ್ಲರೂ ಹುಚ್ಚದಾಗೆ ಡ್ಯಾನ್ಸ್ ಮಾಡೋದು ತಾನೆ? ಏನ್ ಹೇಳ್ತೀರಾ? ಎಲ್ರು ನೋಡಿರ್ತಾರೆ. ನಾನೇನು ರೂಮಲ್ಲಿ ಕೂತ್ಕೊಂಡು ಡ್ಯಾನ್ಸ್ ಮಾಡಲ್ಲ, ಎಲ್ಲ ಕಡೆ ಡ್ಯಾನ್ಸ್ ಮಾಡ್ತಾ ಇರ್ತೀನಿ. ನನಗೆ ನೃತ್ಯ ಅಂದ್ರೆ ಬಹಳ ಇಷ್ಟ. ಸೊ ಹಾಗಾಗಿ ಅವಾಗ ಎಲ್ಲೇ ನಂಗೆ ಎಸ್ಪೆಷಲಿ ಟಮಟೆ ಸದ್ದು ಎಲ್ಲಾದ್ರೂ ಕೇಳಿಸಿದಾಗ, ಗಣೇಶ ಹಬ್ಬ ಬಂದಾಗ ಒಂದು ಆಸೆ ಇತ್ತು. ಗಣೇಶ ಹಬ್ಬ ಬಂದಾಗ ಆ ಟಮಟೆ ಸದ್ದಿಗೆ ಟಪಾಂಗುಚ್ಚಿ ಆಡ್ತಾ ಹೋಗಿ ವಿಸರ್ಜನೆ ಮಾಡ್ಬೇಕು ಅಂತ ಆಸೆನ ನನ್ಸ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆದ್ರೆ ಒಂದು ಗೇಟೆಡ್ ಕಮ್ಯುನಿಟಿಯಲ್ಲಿ. ಸೊ ಅವಾಗ ಎಲ್ಲರೂ ಸ್ವಲ್ಪ ನೋಡಿದ್ದಾರೆ. ಇಲ್ಲ ಅಂದ್ರೂ ಮಧ್ಯದಲ್ಲಿ ಎಲ್ಲಾದ್ರೂ ಮ್ಯೂಸಿಕ್ ಕೇಳಿಸಿದಾಗ ಗ್ರೂವ್ ಮಾಡ್ತಿರ್ಬೇಕಾದ್ರೆ ನೋಡಿರೋ ಸಿಚುವೇಶನ್ಸ್ ಉಂಟು. ದಟ್ಸ್ ವೆರಿ ನೈಸ್. ನೆಕ್ಸ್ಟ್ ನನ್ನ ಕ್ವಶನ್ ಇಬ್ರಿಗೂ. ನಾನು ಹೇಗೆ ಅಂದ್ರೆ ಎಲ್ಲರೂ ಆಡ್ಬೇಕಾದ್ರೆ ಮಾಡ್ತೀನಿ. ಸೊ ನಾನು ಪ್ರೈವೇಟ್ ಆಗಿ ಬಾತ್ರೂಮ್ ಅಲ್ಲಿ ಆಡಕ್ಕೆ ಇಷ್ಟಪಡ್ತೀನಿ. ನೀವಿಬ್ರು ನನ್ನ ತರನೇ ಬಾತ್ರೂಮ್ ಅಲ್ಲಿ ಆಡಕ್ಕೆ ಇಷ್ಟಪಡ್ತೀರಾ ಇಲ್ಲ ಎಲ್ಲರೂ ಜೊತೆ ಆಡ್ತೀರಾ? ಬಾತ್ರೂಮ್ ಅಲ್ಲಿ ಯಾವುದು? ಅದೇ ಯಾವ ಹಾಡು ಅವ್ರಿಗೆ ಇಷ್ಟ ಬಂದಿದೆ ಅವರ? ನೀನ್ ಯಾವ್ದು ಆಡ್ತೀವ? ಬೇಡ, ಯಾರು ಕೇಳಿಸ್ಕೊಳಕ್ ಆಗದೆ ಇರೋದು ಆಡ್ತದಾನೆ ಇರ್ಲಿ. ನಿಮ್ದೇನಾದ್ರೂ ಹತ್ರ ಎಕ್ಸ್ಪೀರಿಯನ್ಸ್ ಇದೆಯಾ? ನಾನು ಖಂಡಿತವಾಗ್ಲೂ ಬಾತ್ರೂಮ್ ಸಿಂಗರೇ. ಯಾಕಂದ್ರೆ ಬಾತ್ರೂಮ್ ಅಲ್ಲಿ ಮಾತ್ರ ರಿವರ್ಬ್ ಎಕೋ ಜೊತೆ ನಮಗ್ ನಾವು ವಾಟ್ ಅ ಸಿಂಗರ್ ಅಂತ ಅನಿಸ್ತಾ ಇರುತ್ತೆ. ಬಟ್ ಅದನ್ನೇ ಆಚೆ ಬಂದು ಫೋನಲ್ಲಿ ರೆಕಾರ್ಡ್ ಮಾಡಿ ಕೇಳಿಸ್ಕೊಂಡಾಗ ಇಷ್ಟು ಕೆಟ್ಟಾಗಿದೆ ವಾಯ್ಸ್ ಅಂತ ಗೊತ್ತಾಗುತ್ತೆ. ಬಟ್ ಸಮರ್ ಮಾತ್ರ ನಿಜವಾಗ್ಲೂ ಬಾತ್ರೂಮ್ ಸಿಂಗರ್ ಅಲ್ವೇ ಅಲ್ಲ, ಈಸ್ ಅ ವೆರಿ ಗ್ರೇಟ್ ಸಿಂಗರ್. ಇವತ್ತು ನೀವೆಲ್ಲರೂ ಸೇರಿ ಅವ್ನ ಕೈಲಿ ಒಂದು ಹಾಡು ಆಡಿಸ್ಬೇಕು. ಯಾಕಂದ್ರೆ ನಮ್ಮ ಮೂವಿಲಿ ಕೂಡ ಅವ್ನು ಹಾಡು ಹಾಡಿದ್ದಾನೆ. ಸೊ ನನ್ನ ರಿಕ್ವೆಸ್ಟ್, ನೀವು ಒಂದೆರಡು ಸಾಲ ಹಾಡ್ಬೇಕು.
ಮನಸ್ಸು ಮನಸ್ಸು ಮೆಚ್ಚಿಕೊಂಡಾಗ ನಾನೇ ಇಲ್ಲ ನನಗೀಗ. ನೀನು ಬಳುಕಿ ನಡೆಯುವಾಗ ಸಾರಿ ಸುಮ್ಮನೆ ಕಂಟಿನ್ಯೂ ಮಾಡಿದೆ ಅಷ್ಟೇ. ಓಕೆ, ಬಟ್ ಹುಡುಗಿರೆಲ್ಲ ಕೂತ್ಕೊಳ್ಳಿ, ನಾನು ಹೇಳಿದ್ರೆ ತಂಗೆ ಬಂದ್ಬಿಟ್ಟು ತಗೊಂಡ್ಬಿಡೋದಲ್ಲ. ನೋ, ಅದಕ್ಕೊಂದು ಚಾನ್ಸ್ ಇದೆ ಸಪ್ರೇಟ್ ಆಗಿ. ಬಟ್ ಓಕೆ, ಈಗ ಕ್ವಶನ್ ಅಂಡ್ ಆನ್ಸರ್ ಮುಗೀತು. ಈಗ ಎಸ್ ಆರ್ ನೋ ಬೋರ್ಡ್ ಕೊಟ್ಬಿಡಿ. ಕೊಡಿ. ಎಲ್ಲ MES-ನ ಎಲ್ಲ ಸುಂದರವಾದ ಹುಡುಗಿಯರೇ ಮತ್ತು ನಮ್ಗೇನು ಕಮ್ಮಿ ಇಲ್ಲ ಅಂತ ಇರುವಂತ, ನಮ್ಗೆ ಯಾರಿಗೂ ಕಮ್ಮಿ ಇಲ್ಲ. ನಾನು ಎಲ್ಲರಿಗಿಂತ ನಾವೇ ಬೆಸ್ಟ್ ಅನ್ನೋರಿಗೆ, ನಮ್ಮ ಹುಡುಗರಿಗೆ, ಪುರುಷರಿಗೆ, ಎಲ್ಲರಿಗಿಂತ ಮುಖ್ಯವಾಗಿ ನನಗೆ ಶಾರುಖ್ ಖಾನಿನ ಮೇಹುನ ನೆನಪಾಯ್ತು. ಯಾಕೆ ಅಂತಂದ್ರೆ ಅದರಲ್ಲಿ ಮದುವೆ ಆಗಿ ಅವನು ಹೀರೋಯಿನ್ ಜೊತೆ ಇದ್ರು ಕೂಡ ವಾಪಸ್ಸು ಕಾಲೇಜ್ಗೆ ಹೋಗ್ತಾರೆ. ಆ ಥರ ನಮ್ಮೆಲ್ಲ ಪತ್ರಕರ್ತರು ಇವತ್ತು ವಾಪಸ್ ಕಾಲೇಜಿಗೆ ಕರೆಸಿದ್ದೀವಿ. ಅವರು ಎಂಜಾಯ್ ಮಾಡ್ತಾರೆ ವಾಪಸ್ ಕಾಲೇಜ್ ಲೈಫನ್ನ ನೋಡಿಕೊಂಡು. ಥ್ಯಾಂಕ್ ಯು ವೆರಿ ಮಚ್ ನನ್ನ ಮಾಧ್ಯಮದ, ನನ್ನ ಕುಟುಂಬದವರೇ, ನನ್ನ ಗೆಳೆಯರೇ, ಸ್ನೇಹಿತರೆ, ಛಾಯಾಗ್ರಾಹಕರೇ ಎಲ್ಲರೂ ಧನ್ಯವಾದ. ಈ ಥರ ಒಂದು ಅಕೇಶನ್ ಅಲ್ಲಿ ನೀವು ಭಾಗಿಯಾಗಿರೋದು ಮತ್ತು ಈ ಥರ ಒಂದು MES-ಅಲ್ಲಿ ಈ ಥರ ಒಂದು ಸಮಯ ಕಳೆಯೋದಿಲ್ಲ, ಅಪರೂಪ ಇದು. ಈ ಥರ ಒಂದು ಅವಕಾಶ ಸಿಗೋದು. ಯಾಕೆ ಅಂತಂದ್ರೆ ನಾನು ಕಾಲೇಜ್ ಲೈಫ್ನ ಒಂದು ದಿನಗಳು ನೆನಪಾಗುತ್ತೆ. ಅವಾಗ ಕಷ್ಟದ ದಿನಗಳು. ನಮ್ಮ ತಂದೆಗೆ ಆಗ ಕೆಲಸ ಇರಲಿಲ್ಲ, ತುಂಬ ಕಷ್ಟ ಒಂದು ಪಟ್ಕೊಂಡು ಫೀಸ್ಗಳು ಕಟ್ತಾ ಇದ್ರು. ನಮ್ಮ ತಾಯಿ ಕೆಲಸ ಇರಲಿಲ್ಲ. ಸೊ ಆ ಥರ ಒಂದು ಸಂದರ್ಭದಲ್ಲಿ ನಾವೆಲ್ಲ ಬೆಳೆದಿದ್ದು. ಮತ್ತು ಇವತ್ತು ನೀವೆಲ್ಲ ಒಂಥರ ನಿಮ್ಮ ಅಪ್ಪ ಅಮ್ಮ ಪಾಪ ಕಷ್ಟಪಟ್ಟು ಬೆವರು ಸುರಿಸಿ ಜನ್ಮ ಕೊಟ್ಟರು ನಮ್ಮ ಇವತ್ತು ಇಲ್ಲಿ ಒಂದು ಅನುಕೂಲವಾಗಿ ಮತ್ತು ಈ ಥರ ಒಂದು ಕಾಲೇಜಲ್ಲಿ ಓದ್ತಾ ಇದ್ದೀರಾ. ಎಲ್ಲರಿಗೂ ಒಂದು ಒಳ್ಳೆ ಭವಿಷ್ಯ ಕಟ್ಕೊಳ್ಳಿ. ಅದಕ್ಕೆಲ್ಲ ನಿಮ್ಮ ಗುರುಗಳಿದ್ದಾರೆ. ಮತ್ತು ಕೊನೆಯದಾಗಿ ಗೌರಿ ಸಿನಿಮಾ ನಿಮಗೋಸ್ಕರ ಮಾಡೋದು ಒಂದು ಒಳ್ಳೆ ಸಂದೇಶ ಇದೆ. ಒಂದು ಅದ್ಭುತವಾಗಿ ನಡೆಸಿದ್ದಾರೆ ಇಬ್ರು, ಸಾನ್ಯಾ ಮತ್ತು ಸಮರು, ಮತ್ತು ಹಲವಾರು ಯುವ ಪ್ರತಿಭೆಗಳಿದ್ದಾರೆ. ಒಂದು ಅವಕಾಶ ಸಿಕ್ಕಿದೆ ಮತ್ತು ತಂತ್ರಜ್ಞರು, ತುಂಬ ಅನುಭವಿ ಕಿಲಾಡಿಗಳಿದ್ದಾರೆ ಮತ್ತು ಅದ್ಭುತವಾದ ನಟರು ನಟಿಯರಿದ್ದಾರೆ. ಸಂಗೀತ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಒಳ್ಳೆ ಸಂದೇಶ ಕೂಡ ಇದೆ. ನೀವು ಅಷ್ಟೇ ಅಲ್ಲ, ನಿಮ್ಮ ಗುರುಗಳನ್ನು ಕರ್ಕೊಂಡೋಗಿ, ಯಾಕೆ ಅಂತಂದ್ರೆ ಆ ಥರ ಒಂದು ಸಂದೇಶ ಇದೆ. ನೋಡಿ ಖುಷಿ ಪಡ್ತೀರಾ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. August 15th. ಎಲ್ರು August 15 ಥಿಯೇಟರ್ ಸಿಗೋಣ, ಏನಂತೀರಾ? ಏನ್ರ ಅದೃಷ್ಟ ಇವಂದು, ಇಡೀ ಕಾಲೇಜ್ ಆಮೇಲೆ ಕಣ್ಣಿಟ್ಟಿರತ್ತಿನ್ಮಲ್ಲ. ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ನಿಮ್ ಜೊತೆ. ಖುಷಿ ಆಯ್ತಾ ಜಾಕೆಟ್? ಎಸ್ ಸರ್. ಸ್ಮರಕಾಂತ. ಥ್ಯಾಂಕ್ ಯು ಸರ್. ಸ್ಮರಕಾಂತನಲ್ವಾ ಗರ್ಲ್ಸ್? ಸರ್ ಇಲ್ಲಿ ಇವ್ರ ಜಾಕೆಟ್ ಇವ್ರು ಹಾಕಿದ್ರು ಹಾಕ್ಸ್ಕೊಂಡ್ರು. ವಾಟ್ ಅಬೌಟ್ ಯು ಮ್ಯಾನ್? ವೈ ಏನ್ ಬೇಕು? ಜಾಕೆಟ್ ಬೇಕು ಯಾಕೆ ಮ್ಯಾಮ್? ಹೀರೋ ಅವರೆಲ್ಲ ಹಾಕೊಂಡಿದ್ದಾರೆ ಸ್ವಲ್ಪ. ಅದು ಕೇಳ್ಬಿಟ್ಟು ಇಸ್ಕೋಬೇಕಾ? ಇದ್ಯಾವ್ದು ಕೇಳದೆ ಇಸ್ಕೊತಾರೆ. ನೋಡಿ ಕೇಳಾಯ್ತು ನಾವು. ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡೆ ಬಂದಿದ್ದ, ಮತ್ತೆ ನಾನು ಇರೋದೇನಕ್ಕೆ ಇಲ್ಲಿ? ಸರ್ ಇದು ನಾನು ಹೇಳ್ಕೊಳ್ಬೋದಾ? ನಿಮ್ದೆ ನೋಡ್ರ ಗೊತ್ತಿದೆ ಈ ಥರ ಒಂದು ಅಡೆತಡೆಗಳಿರುತ್ತೆ. ಆದರೂ ಕೂಡ ಆ ಮುಗ್ಧತೆ ಮತ್ತು ಆ ಮುಗ್ಧತೆಯ ನಡುವೆ ಒಂದು ಈ ಥರ ಕಾರ್ಯಕ್ರಮ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ನಿಮ್ಮೆಲ್ಲರ ಸಹಕಾರದಿಂದ ಧನ್ಯವಾದಗಳು ಬಂದಿದ್ದಕ್ಕೆ. ಮತ್ತು ನಮ್ಮ ಸಿನಿಮಾ ಈಗಾಗಲೇ ನಿಮಗೆ ತೋರಿಸಿರೋ ಹಾಗೆ ಇದೇ August 15th ರಿಲೀಸ್ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಗೌರಿ ಸಿನಿಮಾ August 15th ರಿಲೀಸ್ ಆಗ್ತಾ ಇದೆ. ತುಂಬ ಕಷ್ಟಪಟ್ಟಿದ್ದೀವಿ, ತುಂಬ ಇಷ್ಟಪಟ್ಟು ಮಾಡಿದ್ದೀವಿ, ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಮತ್ತು ಎಲ್ಲರೂ ಸೇರಿ ಒಂದು ಟೀಮ್ ಎಫರ್ಟ್ ಇದು. ಹಲವಾರು ಯುವ ಪ್ರತಿಭೆಗಳಿಗೆ ಒಂದು ವೇದಿಕೆ ಆಗಿದೆ. ವಿಶೇಷವಾಗಿ ಕರ್ನಾಟಕದ ಕನ್ನಡ ಪ್ರತಿಭೆಗಳಿಗೆ, ಯುವ ಪ್ರತಿಭೆಗಳಿಗೆ ಒಂದು ವೇದಿಕೆ ಆಗಿದೆ ಇದು. ಅದು ಹಾಡುಗಾರರಿರ್ಬೋದು, ನಟರಿರ್ಬೋದು, ನಟಿಯರಿರ್ಬೋದು, ತಂತ್ರಜ್ಞರಿರ್ಬೋದು, ಹಲವಾರು ಯುವಕರು ಪಾದಾರ್ಪಣೆ ಮಾಡ್ತಾರೆ. ಅವ್ರ ಜೊತೆಗೆ ದೊಡ್ಡ ದೊಡ್ಡ ನಟರು ನಟಿಯರು ಈ ಸಿನಿಮಾಲಿದ್ದಾರೆ ಮತ್ತು ಮುಖ್ಯ ಪಾತ್ರದಲ್ಲಿ ಸಮರ್ಜಿತ್ ಲಂಕೇಶ್ ಹಾಗೂ ಸಾನಿಯಾ ಅಯ್ಯರ್ ನಟಿಸ್ತಾ ಇದ್ದಾರೆ. ಇಬ್ಬರು ಕೂಡ ತುಂಬ ಕಷ್ಟಪಟ್ಟು
ಇಲ್ಲಿ ತನಕ ಬಂದಿರೋದು ಮತ್ತು ಅವರ ಒಂದು ಮೊದಲನೇ ಸಿನಿಮಾ ಈಗಾಗಲೇ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ನಾನು ಒಂದು ಸ್ಮಾಲ್ ಒಂದು ಘಟನೆ ಹೇಳ್ಬಿಟ್ಟು ಇವರಿಬ್ಬರಿಗೂ ಮಾತಾಡಿ ಬಿಡ್ತೀನಿ. ನಾನು ಕಾಲೇಜಲ್ಲಿ ಇರ್ಬೇಕಾದ್ರೆ ಇವಾಗ ನೆನಪಾಯಿತು. ಕಾಲೇಜಿಗೆ ಬಂದಾಗ ಇದೇ ಥರ ಒಂದು ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದೆ, ಕ್ರಿಕೆಟ್ ಆಡ್ತಾ ಇದ್ದೆ. ಕ್ರಿಕೆಟ್ಗೆ ಅಟೆಂಡೆನ್ಸ್ ಸಿಗೋದು, ಸ್ಟೇಟ್ಗೆ ಆಡಿದೆ, ಸೌತ್ ಝೋನ್ಗೆ ಆಡಿದೆ. ಇದ್ರ ಮಧ್ಯೆ ನಮ್ಮ ಅಕ್ಕನ ಗೌರಿ ಮದುವೆ ದಿನವೇ ಒಂದು ಲಾರಿ ನನ್ನ ಕಾಲ ಮೇಲೆ ಹೋಗಿ ಕಾಲು ಮುರಿದೋಯ್ತು. 1 ವರ್ಷ ನಾನು ಕಾಲೇಜಿಗೆ ಹೋಗೋಕ್ಕಾಗಲಿಲ್ಲ, ನಡೆಯೋಕ್ಕೂ ಆಗಲಿಲ್ಲ ಸಹ, ಕ್ರಿಕೆಟ್ ಆಡೋಕ್ಕಂತೂ ಆಗಲೇ ಇಲ್ಲ ಅದಾದ ನಂತರ. ಯಾಕೆಂದರೆ ನಾನು ವಿಕೆಟ್ ಕೀಪರ್ ಇದ್ದೆ, ಕೂತ್ಕೋಬೇಕು, ಎದ್ದೇಳಬೇಕು, 50 ಓವರು 2 ದಿನದ ಮ್ಯಾಚ್ಗಳು ಇತ್ತವಾಗ ಫಸ್ಟ್ ಡಿವಿಷನ್ ಎಲ್ಲ ಆಡೋಕ್ಕಾಗ್ತಾ ಇರಲಿಲ್ಲ. ಅದಾದ ನಂತರ ಯಾವ ಕ್ರೀಡೆನ ನಾನು ಈ ಕಾಲು ಮುರಿದೋದ್ರೂ ಕೂಡ ಆಡ್ಬೋದು ಅಂತ ನೆನಪಾದಾಗ ಬಿಲಿಯರ್ಡ್ಸು ಸ್ನೂಕರ್ ಶುರು ಮಾಡಿದೆ. ಯಾಕಂದರೆ ಅದರಲ್ಲಿ ಕಾಲು ಮುಖ್ಯ ಆಗಿರಲ್ಲ, ನಿಮ್ಮ ತಲೆ ಮತ್ತು ನಿಮ್ಮ ಕೈ ಮತ್ತು ನಿಮ್ಮ ಏನ್ ಮುಖ್ಯ ಆಗುತ್ತೆ. ಅದರಲ್ಲೂ ಸ್ಟೇಟ್ನ ರೆಪ್ರೆಸೆಂಟ್ ಮಾಡಿ ನ್ಯಾಷನಲ್ಸ್ ಲೆವೆಲ್ ಆಡದೆ, ಸ್ಟೇಟ್ ಟೂರ್ನಮೆಂಟ್ ಒಂದು ಗೆದ್ದುಬಿಟ್ಟು ಒಂದು ಟ್ರೋಫಿ ಬಂತು, ಪ್ರಶಸ್ತಿ. ಆ ಬಿಲಿಯರ್ಡ್ಸ್ ಟೇಬಲ್ಲಿನ ಒಂದು ರೂಪದಲ್ಲಿ ಒಂದು ಪ್ರಶಸ್ತಿ. ನಮ್ಮ ತಂದೆ ಗೊತ್ತಿರಲಿಲ್ಲ ನಾನು ಆಡ್ತಾ ಇರೋದು. ಅವ್ರು ಕ್ರಿಕೆಟ್ ಆಡಬೇಕಾದ್ರೂ ಅಷ್ಟು ಅವ್ರಿಗೆ ಟೈಮ್ ಇರಲಿಲ್ಲ ಅದ್ರ ಬಗ್ಗೆ ಗಮನ ಹರಿಸೋದಕ್ಕೆ. ಯಾಕಂದರೆ ಅವರು ಪತ್ರಿಕೋದ್ಯಮದಲ್ಲಿ ಬ್ಯುಸಿಯಾಗಿದ್ದರು. ಅವರ ಕಷ್ಟಗಳು, ಅವರ ನೋವುಗಳು, ಅವರ ಒಂದು ಹೋರಾಟಗಳು. ಈ ಮಧ್ಯೆ ನಮ್ಮನ್ನ ಕ್ರಿಕೆಟ್ ಆಡ್ತಾ ಇದೋ ಇಲ್ಲೋ ಅಥವಾ ಈ ಸ್ನೂಕರ್ ಆಡ್ತಾ ಇದೋ ಗೊತ್ತಿರಲಿಲ್ಲ ಅವರು. ಆ ಟ್ರೋಫಿ ತಂದಾಗಲೇ ಗೊತ್ತಾಗಿದ್ದು ನಾನು ಒಂದು ಈ ಥರ ಒಂದು ಸ್ನೂಕರ್ ಅಂತ ಗೇಮ್, ನಮ್ಮ ಕಾಲದಲ್ಲಿ ಸ್ನೂಕರ್ ಪಾಪ್ಯುಲರ್ ಆಗಿರಲಿಲ್ಲ. ಅವಾಗ ಅವ್ರೊಂದು ಮಾತು ಹೇಳಿದ್ದು ತುಂಬ ನೆನಪಾಯಿತು. ಯಾಕೆ ಅಂತಂದರೆ ನಿಮ್ಗೆ ಕಷ್ಟಪಟ್ಟಾಗ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಇದೊಂದು ಸಾಕ್ಷಿ. ನೋಡೋ ಒಂದು ಪ್ರಶಸ್ತಿ ಸಿಕ್ಕಿದೆ, ಕಷ್ಟಪಡಲೇಬೇಕು ಅಂದಾಗ. ಯಾವಾಗ ನಾನು ಸೋತಿದ್ದೀನೋ ಆ ಮಾತುಗಳನ್ನ ನಾನು ನೆನಪಿಸ್ಕೊಂಡು ಮತ್ತೆ ಮಾಡ್ತಾ ಬಂದಿದ್ದೀನಿ. ಆ ಮಧ್ಯೆ ಈ ಒಂದು ನೆನಪು ಯಾಕೆ ಬಂತು ಅಂದರೆ ಗೌರಿ ಸಿನಿಮಾ ಅಷ್ಟು ಕಷ್ಟಪಟ್ಟು ಮಾಡಿದ್ದೀನಿ. ಮತ್ತೆ ಅವ್ರು ನೆನಪಾಯಿತು. ನಾನಷ್ಟೇ ಅಲ್ಲ, ಸಮರ್ಜಿತ್ತು ಅಷ್ಟೇ 6 ವರ್ಷದ ಸತತ ತಯಾರಿ ತಗೊಂಡು ಈ ಸಿನಿಮಾ ಮಾಡಿದ್ದಾನೆ. 15ನೇ ತಾರೀಕು ಆಗಸ್ಟ್ ರಿಲೀಸ್ ಆಗ್ತದೆ. ನಿಮ್ಮೆಲ್ಲ ಸಹಕಾರ ಮತ್ತು ಬೆಂಬಲ ಬೇಕು. ಅದ್ರ ಜೊತೆಗೆ ಸಾನ್ಯಾನು ಕೂಡ ಅಷ್ಟೇ, ಒಂದು ಚಿಕ್ಕ ಹುಡುಗಿ ಆಗಿದ್ದಾಗಿಂದ ಅವ್ರು ರಚನೆ ಮಾಡ್ಕೊಂಡು ಬಂದು ಹೀರೋಯಿನ್ನೇ ಆಗಬೇಕು ಅಂತ ಅವ್ರ ಕನಸುಗಳು ಇವತ್ತು ನನಸಾಗಿದೆ. ಅದು ಆಗಸ್ಟ್ 15th ಕಂಪ್ಲೀಟಾಗಿ ಸಂಪೂರ್ಣವಾಗಿ ನನಸಾಗುತ್ತೆ. ಅವರಿಬ್ಬರಿಗೂ ವಿಶೇಷವಾಗಿ ಅಭಿನಂದನೆಗಳು ಅಂತ. ವಿಶ್ ಯು ಆಲ್ ದ ಬೆಸ್ಟ್ ಬೋತ್ ಆಫ್ ಯು ಆ್ಯಂಡ್ ಗುಡ್ ಲಕ್ ಟು ಹೋಲ್ ಟೀಮ್ ಅಂತ ಹೇಳಿ ನಮಸ್ಕಾರ. ನಮ್ಮ ಚಿನ್ನನೂ ಅಷ್ಟೇ ಫ್ರೀಯಾಗಿ ಕೊಡಬಾರ್ದು ಯಾವತ್ತು ಟಿಕೆಟ್ಸ್. ನಮ್ಮ ಕಷ್ಟ, ನಾವು ಪಟ್ಟಿರೋ ಕಷ್ಟಕ್ಕೆ ಅವ್ರು ಬೆಂಬಲ ನೀಡ್ತಾರೆ, ಬೆನ್ನು ತಟ್ತಾರೆ. ಆದರೆ ಇಡೀ ಕರ್ನಾಟಕ ಟ್ರಾವೆಲ್ ಮಾಡಿದ್ವಿ. ಮೂಡುಬಿದ್ರಿಗೆ ಹೋಗಿದ್ವಿ, ಮಂಗಳೂರು, ಆ ಕಡೆ ಎಲ್ಲ ಕರಾವಳಿ ಬೆಟ್ಟು, ಮತ್ತು ಹುಬ್ಳಿ, ಶಿವಮೊಗ್ಗ ಮತ್ತು ಮೈಸೂರು, ಮಂಡ್ಯ, ಹಲವಾರು ಜಾಗಕ್ಕೆ ಹೋದಾಗ ಇಬ್ಬರು ಆಗಲೇ ಪರಿಚಿತರಾಗಿದ್ದಾರೆ. ಆ ಮುಖ ಒಂದು ಪರಿಚಯ ಆಗಿದೆ ವಿದ್ಯಾರ್ಥಿಗಳಿಗೆ. ಯಾಕಂದರೆ ವೇದಿಕೆಯಲ್ಲಿ ಬಂದಾಗ ಎಲ್ಲರೂ ಚಪ್ಪಾಳೆ ತಟ್ಟೋದು, ವಿಸಿಲ್ ಹೊಡೆಯೋದು ನೋಡಿದ್ರೆ ಪರಿಚಿತರಂತೂ ಆಗಿದ್ದಾರೆ ಮತ್ತು ಬೆಂಬಲ ನೀಡ್ತಾ ಇದ್ದಾರೆ. ಮತ್ತು ಎಲ್ಲ ಒಂದು ಏನಂತಾರೆ ಜಿಲ್ಲೆ ಪತ್ರಿಕೆಗಳಲ್ಲಿ ನಾನು ಬೇಕಾದ್ರೆ ತೋರಿಸ್ತೀನಿ, ಮುಖಪುಟದಲ್ಲಿ ಒಂದು ಸಪೋರ್ಟ್ ಮಾಡಿ ಲೇಖನಗಳು ಬರೆದು ಆ ಥರ ಒಂದು ಬೆಂಬಲ ನೀಡಿದ್ದಾರೆ ಪತ್ರಕರ್ತರು, ನನ್ನ ಮಿತ್ರರು, ಸ್ನೇಹಿತರು. ಒಂದು ಆ ಥರ ಬೆಂಬಲ ನೀಡ್ತಾ ಇದ್ದಾಗ ನಾವು ಅಷ್ಟೇ ಆ ಒಂದು ಪ್ರಯತ್ನ ಮಾಡಬೇಕು, ಇವರು ಮಾರ್ಕೆಟಿಂಗ್ ಮಾಡಬೇಕು, ಮತ್ತು ಪಿಕ್ಚರ್ ರಿಲೀಸ್ ಮಾಡಬೇಕು, ಒಳ್ಳೆ ಸಿನಿಮಾ ಮಾಡಬೇಕು, ಆ ಥರ ಒಂದು ಪ್ರೀತಿ ನೀಡಿದ್ದಾರೆ ಇಡೀ ಕರ್ನಾಟಕದಲ್ಲಿ. ಇನ್ಫ್ಯಾಕ್ಟ್ ಶಿವಮೊಗ್ಗದಲ್ಲಿ ಇದೇ ಥರ ಯಾವತ್ತೂ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಜನ ಸೇರಿಲ್ಲ ಅಂತ ಶಿವಮೊಗ್ಗದಲ್ಲಿ. ಮಂಡ್ಯನಲ್ಲಿ ಇಡೀ ಪತ್ರಿಕಾ ಸಂಘದ ಒಂದು ಹಾಲು ತುಂಬಿ ತುಳುಕ್ತಾ ಇತ್ತು. ಅದೊಂದು ದಾಖಲೆ ಅಂತ ಹೇಳೋದು ಅಲ್ಲಿನ ಪತ್ರಕರ್ತರು. ಯಾಕಂದರೆ ಅಷ್ಟೊಂದು ಜನ ಪತ್ರಕರ್ತರು ಬಂದು ಬೆಂಬಲ ನೀಡ್ತಾ ಇರೋದು ಮತ್ತು ವಿದ್ಯಾರ್ಥಿಗಳು ಬೆಂಬಲ ನೀಡ್ತಾ ಇರೋದು. ಮಂಡ್ಯದಲ್ಲಿ ಇಷ್ಟೆಲ್ಲ ಕುಳಿದಿದ್ದು ವೇದಿಕೆಯಲ್ಲಿ ಬಂದು ಟೈಮ್ ಬರುತ್ತೆ, ದೊಡ್ಡ ವೈರಲ್ ಆಗಿದೆ. ಒಂದು 100 ಮಿಲಿಯನ್ಗೂ ಜಾಸ್ತಿ ಯೂಸ್ ಆಗಿದೆ. ಮತ್ತು ಇವಾಗ ಧೂಳಿಯೋತ್ಸವ 3ನೇ ಸ್ಥಾನದಲ್ಲಿದೆ ಇಡೀ ಭಾರತದಲ್ಲಿ. ಇವತ್ತು ಅಫ್ಕೋರ್ಸ್ 10-11 ಇದೆ, 3ನೇ ಸ್ಥಾನಕ್ಕೆ ಬಂದಿತ್ತು ರಿಲೀಸ್ ಮಾಡಿದಾಗ ಮತ್ತು ಒಂದು ವಾರ. ಸೊ ಈ ಥರ ಒಂದು ಸಾಂಗ್ಸ್ ಹಿಟ್ಟಾದಾಗ ದಟ್ ಈಸ್ ಒಂದು ಟಿಕೆಟ್ ಟು ಪ್ರೇಕ್ಷಕರ ಒಂದು ಟಿಕೆಟ್, ಒಂದು ಪಿಕ್ಚರ್ ನೋಡೋದಕ್ಕೆ. ಸೊ ಎರಡು ಸಾಂಗ್ನು ಹಿಟ್ ಆಗಿದೆ. ಇನ್ನೂ 4 ಸಾಂಗ್ ಇದಕ್ಕಿಂತ ಅದ್ಭುತವಾಗಿದೆ, ಅದನ್ನು ರಿಲೀಸ್ ಮಾಡ್ತೀವಿ. ಅಫ್ಕೋರ್ಸ್ ನಾವು ಮೋಸ್ಟ್ಲಿ ಯೂಟ್ಯೂಬಲ್ಲಿ ರಿಲೀಸ್ ಮಾಡಿ ಒಂದು ಟ್ರೈಲರ್ ರಿಲೀಸ್ ಮಾಡಿ ಪಿಕ್ಚರ್ ರಿಲೀಸ್ ಮಾಡ್ತೀವಿ. ಸೊ ಅದ್ಭುತವಾದ ಹಾಡುಗಳು, ಅದ್ಭುತವಾದ ಸಿಂಗರ್ಸ್ ಹಾಡಿದ್ದಾರೆ. ಇನ್ನೂ 4 ಹಾಡು ತೊಂದರೆ ಕೊಡೋಕ್ಕೆ ಇಷ್ಟ ಅಲ್ಲ. ನಿಮ್ಗೆ ಇಷ್ಟ ಆಯಿತು ಅನ್ಸುತ್ತಿದ್ದು ಕಾಲೇಜಿಗೆ ಬಂದು ವಿದ್ಯಾರ್ಥಿಗಳು ನೋಡಿ ಹಳೆಯ ನೆನಪುಗಳಾಗಿರುತ್ತೆ. ಮತ್ತು ಮುಂದಿನ ಏನೇ ಆಕ್ಟಿವಿಟೀಸ್ ಇದ್ರೂ ಅನುಕೂಲವಾಗಿ ತುಂಬ ನೀಟಾಗಿ ಮಾಡಿ. ವಿಶೇಷವಾಗಿದೆ ನಮ್ಮ ಮುಂದಿನ ಪ್ರಚಾರದ ಒಂದು ಪ್ಲಾನ್. ಇನ್ನು ಮುಂದಿನ ದಿನಗಳಲ್ಲಿ ನೋಡ್ತೀರಾ. ಮತ್ತು ವಿಶೇಷವಾಗಿ ಮಾಡಿದ್ದೀವಿ. ಮತ್ತು ಸಿನಿಮಾ ಮುಖ್ಯ. ಸಿನಿಮಾ ಚೆನ್ನಾಗಿದೆ, ಸಿನಿಮಾ ಪ್ರೇಕ್ಷಕರು ಬರೋದು. ಸಿನಿಮಾ ಚೆನ್ನಾಗಿ
ತುಂಬ ಚೆನ್ನಾಗಿ ಮೂಡ್ಕೊಂಡಿದೆ. ನಾನು ಪ್ರೇಕ್ಷಕನಾಗಿ ಹೇಳ್ತೇನೆ, ನಿರ್ದೇಶಕನಾಗ. ತುಂಬ ಖುಷಿ ಆಗ್ತದೆ. ಒಬ್ಬ ಹೊಸ ಕಲಾವಿದ, ಒಬ್ಬ ಹೊಸ ನಟಿಗೆ ಇಷ್ಟೊಂದು ಸಪೋರ್ಟ್ ನೀಡ್ತಾ ಇರೋದು ತುಂಬ ಗ್ರೇಟು. ಇದೇ ಥರ ನಿಮ್ಮ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸಿನಿಮಾ ಶುರುವಾದಾಗಿಂದ ನಾವು ತುಂಬ ತಯಾರಿ ಮಾಡ್ತಾ ಇದ್ವಿ. ಆಮೇಲೆ ಶೂಟಿಂಗ್ ಎಲ್ಲ ಮುಗಿಸಿದ್ವಿ. ಆಮೇಲೆ ಇಲ್ಲಿವರೆಗೂ ಒಂದು ದೊಡ್ಡ ಜರ್ನಿ ಆಗಿದೆ ನಮಗೆ. ಇನ್ನು ಈಗ ರಿಲೀಸ್ ಡೇಟ್ ಅನೌನ್ಸ್ ಆದಾಗ ಅವಾಗ ನಮಗೆ ಗೊತ್ತಾಗುತ್ತೆ ಹೇಗೆ ಜನರು ರೆಸ್ಪಾಂಡ್ ಮಾಡ್ತಾರೆ, ನಮ್ಮ ಇಷ್ಟೊಂದು ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾಗೆ ಹೇಗೆ ರೆಸ್ಪಾನ್ಸ್ ಸಿಗುತ್ತೆ ಅಂತ. ಸೊ ಅದಕ್ಕೆ ನಾನು ತುಂಬ ಕಾಯ್ತಾ ಇದ್ದೀನಿ. ಆಮೇಲೆ ನಾನು ಯಾವಾಗಲೂ ಇದು ಒಂದು ಕನಸಿತ್ತು ಚಿಕ್ಕ ವಯಸ್ಸಿಂದ, ಒಂದು ಸಿನಿಮಾದಲ್ಲಿ ಒಂದು ಥಿಯೇಟ್ರಲ್ಲಿ ಒಂದು ಸಿಲ್ವರ್ ಸ್ಕ್ರೀನ್ ಮೇಲೆ ಹೇಗೆ ಕಾಣ್ತೀನಿ ಅನ್ನೊಂದು ಒಬ್ಬ ಹೀರೋ ಆಗಿ ನಾನೆಲ್ಲ ನೋಡ್ತಾ ಇದ್ದಾಗ ನನಗೂ ಆ ಥರ ಒಂದು ಆಸೆ ಇತ್ತು, ಆ ಥರ ಹೇಗೆ ನಾನೇ ಕಾಣ್ತೀನಿ ಅಂತ. ಸೊ ಈಗ ನಮ್ಮ ಅಪ್ಪಾಜಿ ಅವ್ರಿಗೆ ಇದು ಸಿನಿಮಾದಲ್ಲಿ ಇದೊಂದು ಆಪರ್ಚುನಿಟಿ ಇಲ್ಲಿ ಹೇಳ್ಬೋದು. ಯಾಕಂದರೆ ನಿಜವಾಗ್ಲೂ ಅಷ್ಟೊಂದು ಕೊಟ್ಟಿದ್ದಾರೆ ನಮ್ಮ ಅಪ್ಪಾಜಿಯವರು. ಆಮೇಲೆ ನಾವು ಕೂಡ ಪ್ರಮೋಷನ್ ಮಾಡುವಾಗ ನಮ್ಮ ಜನರು ನಮ್ಮ ಸಾಂಗ್ಸು, ಆಮೇಲೆ ಟೀಸರು, ಪ್ರೀ ಟೀಸರು ಎಲ್ಲ ನಾವು ಬಿಟ್ಟಾಗ ಜನರು ಹೇಗೆ ಅದನ್ನು ಬೆಳೆಸಿ ಹೆಂಗೆ ಪಾಸಿಟಿವ್ ಆಗಿ ಕಮೆಂಟ್ ಕೊಟ್ಟು ಇನ್ನು ನಮ್ಮಂಥ ಯುವಕರಿಗೆ ಮೋಟಿವೇಶನ್ ಕೊಟ್ಟಿರೋದು ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಇನ್ನೂ ಜಾಸ್ತಿ ಕಷ್ಟಪಡಬೇಕು, ಇನ್ನೂ ಈ ಮಾಡಿರೋದಕ್ಕೆ ಸ್ಯಾಟಿಸ್ಫೈ ಆಗಬಾರ್ದು, ನೆಕ್ಸ್ಟ್ ಸಿನಿಮಾ ಇನ್ನೂ ಗ್ರೇಟಾಗಿ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಬೆಳಿಬೇಕು, ಒಳ್ಳೆ ಹೆಸರು ಮಾಡ್ಕೋಬೇಕು ಅಂತ ಈಗ ಆ ಫೀಲಿಂಗ್ ಹುಟ್ಟಿದೆ. ಆಮೇಲೆ ಯಾವಾಗಲೂ ಇತ್ತು, ಆದರೆ ಈಗ ಇನ್ನೂ ಜಾಸ್ತಿ ಆಗಿದೆ. ಅಪ್ಪಾಜಿ ಯಾವಾಗೂ ಡೈರೆಕ್ಟ್ರಾಗೆ ಕೆಲಸ ಮಾಡ್ತೀವಿ, ಬಟ್ ಇಲ್ಲ ಶೂಟಿಂಗ್ ಅದು ಯಾವಾಗ ಕಳಿಸ್ಕೊಂಡಿಲ್ಲ. ನನಗೆ ಅದು ಒಂದು ಸ್ವಲ್ಪ ಅದು ಟೆನ್ಷನ್ ಇತ್ತು. ಯಪ್ಪ ಅಲ್ಲಿ ಅಷ್ಟೊಂದು ದೊಡ್ಡ ಜನರ ಜೊತೆ ಮಾಡ್ತಾ ಇದ್ದೀನಿ. ಅಂದರೆ ನಾವಿದ್ದು ಬರೀ ಈಗ 3 ಜನ ನಿಂತ್ಕೊಂಡು ಈಗ ಮಾತಾಡ್ತಾ ಇದ್ದೀವಿ. ಆದರೆ ನಿಜವಾಗ್ಲೂ ಸಿನಿಮಾ ಮಾಡುವಾಗ 200 ಜನ ಅಷ್ಟೊಂದು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಸಿನಿಮಾಲಿ. ನಾನಲ್ಲಿ ಹೋಗಿ ಏನು ತಯಾರಿ ಆಗಿಲ್ಲದೆ ಒಂಥರ ಕಾಣಿಸ್ಕೋಬಾರ್ದು, ಎಲ್ಲ ತಯಾರಿ ಮಾಡ್ಕೊಬೇಕು ಅಂತ. ಸೊ ಅಕ್ಕಿಗೆ ಅಷ್ಟೊಂದು ಬಯಸ್ಕೊಂಡಿಲ್ಲ. ಅಪ್ಪಾಜಿ ಒಂದು ಸೀನ್ ತುಂಬ ಇಷ್ಟಪಟ್ಟರೆ ಅವ್ರು ಮೈಕಲ್ಲೇ ಕೂಗ್ಬಿಡ್ತಾರೆ. ವಾಹ್ ಏನ್ ಶಾರ್ಟ್ ಇದೆ ಅಂತ ಫುಲ್ ಜೋರಾಗಿ ಕೂಗ್ಬಿಡ್ತಾರೆ. ಎಲ್ಲರೂ ಬಂದು ಆಮೇಲೆ ಎಲ್ಲರೂ ಅಕ್ಕಪಕ್ಕ ನೋಡ್ತಾ ಇರೋರೆಲ್ಲ ಏನೋ ಸಿನಿಮಾ ಮುಗಿಯರೆ ಅಂತಂದ್ರ ಫೀಲಿಂಗ್ ನೋಡ್ತಾ ಇದ್ದಾರೆ. ನನಗೆ ಇದು ಸಿನಿಮಾದಲ್ಲಿ ಎಲ್ಲ ಹೊಸ ಅನುಭವಗಳು. ಕ್ಯಾಮ್ರಾ ಮುಂದೆ ಹೇಗೆ ಒಂದು ದೊಡ್ಡ ಪಾತ್ರ ಮಾಡೋದು, ಆಮೇಲೆ ಫೈಟು, ಡ್ಯಾನ್ಸ್ ಎಲ್ಲ ಹೊಸ ಥರ ಇತ್ತು. ಆದರೆ ಚಾಲೆಂಜ್ ಆಗಿ ತೊಗೊಂಡೆ, ತುಂಬ ಟ್ರೈನಿಂಗ್ ತೊಗೊಂಡಿದ್ದೆ ಮುಂಚೆ. ಆಮೇಲೆ ಈಗ ಬಂದಾಗಲೂ ರವಿ ವರ್ಮಾ ಮಾಸ್ಟರ್ ಡಿಫ್ರೆಂಟ್ ಆಗಿ ಅವರು ಫೈಟ್ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಫೈಟ್ ಸೀನ್ ಕೊರಿಯೋಗ್ರಫಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನಂತೂ ಅದು ರೋಪಲ್ಲಿ ಅದೆಲ್ಲ ಯಾವತ್ತೂ ನಾನು ನೋಡಿರಲಿಲ್ಲ. ಆಮೇಲೆ ಫೈಟರ್ಸ್ ಜೊತೆ ಎಲ್ಲ ನಿಜವಾಗ್ಲೂ ಫೈಟ್ ಸೀನ್ ಎಲ್ಲ ಕೊರಿಯೋಗ್ರಫಿ ಮಾಡಿರಲಿಲ್ಲ. ಅದು ಟೆಕ್ನಿಕಲ್ ಆಗಿ ನೋಡಿದಾಗ ನಿಜವಾಗ್ಲೂ ಎಲ್ಲ ಹೇಗೆ ಶೂಟ್ ಮಾಡ್ತಾರೆ ನಡುವೆ ಅಂತ ಇತ್ತು. ಈ ಗೌರಿ ಜರ್ನಿನ ನೋಡಿದಾಗ ನಿಜವಾಗ್ಲೂ ತುಂಬ ಬದಲಾವಣೆ ಆಗಿದೆ, ತುಂಬ ಬೆಳವಣಿಗೆ ಕೂಡ ಆಗಿದೆ ನನ್ನ ಸ್ವಂತ ಕರಿಯರಲ್ಲಿ. ಎಷ್ಟು ಕ್ರೆಡಿಟ್ಸ್ ನನ್ನ ಸರ್ಗೆ ಹಾಗೂ ಸಮರ್ಗೆ ಅರ್ಪಿಸಬೇಕು. ಯಾಕಂದರೆ ನನ್ನ ಬಾಲ್ಯದ ಕನಸು ಆಗಸ್ಟ್ 15 ನಿಮ್ಮೆಲ್ಲರ ಮುಂದೆ ಬಹಿರಂಗವಾಗ್ತಿದೆ. ನೀವೆಲ್ಲರೂ ಬಂದು ದಯವಿಟ್ಟು ನೋಡಿ ಅಂತ ನಾನು ಹೃದಯಪೂರ್ವಕದಿಂದ ಕೇಳ್ಕೊತೀನಿ. ಜನವಾಕ್ಯ ಜನಾರ್ದನ ಅಂತ ಹೇಳ್ತಾರೆ. ಅಂದರೆ ಜನರೇ ಏನು ವಿಮರ್ಶೆ ಕೊಡ್ತಾರೋ ಅಥವಾ ಯಾವುದೇ ತರಹದ ಫೀಡ್ಬ್ಯಾಕ್ ಕೊಡ್ತಾರೋ ಅದನ್ನು ನಾನು ಸ್ವೀಕರಿಸಕ್ಕೆ ರೆಡಿಯಾಗಿದ್ದೀನಿ. ಯಾಕಂದರೆ ಅವಾಗ ಸಮರ್ ಹೇಳಿದಾಗೆ ಇಷ್ಟೇ ಅಲ್ಲ, ನಮ್ಮ ಕನಸು ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಈ ಒಂದು ಮೊದಲನೇ ಪುಷ್ ಕೊಟ್ಟಿರೋದೇ ಸರ್ ಹಾಗೂ ಸರ್ ಬ್ಯಾನರ್ ಆ್ಯಂಡ್ ಹಾಗೂ ಅಷ್ಟು ತಂತ್ರಜ್ಞರು ಕೆಲಸ ಮಾಡಿದ ಅಷ್ಟು ಜನರು, ಅಷ್ಟು ತಾರಾಗಣ ಕೂಡ ನಮ್ಮೆಲ್ಲರಿಗೂ, ಎಸ್ಪೆಷಲಿ ನನಗೂ ಹಾಗೂ ಸಮರ್ಗೂ ಅದೊಂದು ಪುಷ್ ಕೊಟ್ಟು ನಾವಿದ್ದೀವಿ, ನೀವು ಕೆಲಸ ಮಾಡಿ ಅನ್ನೋ ಒಂದು ಧೈರ್ಯ ತುಂಬಿಸಿದ್ದಾರೆ. ಸೊ ಇವತ್ತು ಅದೇ ಧೈರ್ಯದಿಂದ ನಿಮ್ಮ ಮುಂದೆ ಗೌರಿ ಬರ್ತಾ ಇದೆ. ಒಂದು ಪ್ರೀತಿ, ಅಪಾರವಾದ ಪ್ರೀತಿ ಮಾಡೋ ಸ್ವಾತಂತ್ರ್ಯನ ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ಶುದ್ಧ ಪ್ರೀತಿನ ಹಂಚೋ ಸ್ವಾತಂತ್ರ್ಯ ಕೊಡುತ್ತೆ ಅಂತ ಹೇಳ್ಬೋದು. ಗೌರಿ ಒಂದು ಪ್ರೀತಿಗೆ ಸ್ಫೂರ್ತಿನೇ ಗೌರಿ ಅಂತಲೂ ಹೇಳ್ಬೋದು. ದಯವಿಟ್ಟು ಬಂದು ಆಗಸ್ಟ್ 15 ಚಿತ್ರಮಂದಿರಗಳಲ್ಲಿ ಕನ್ನಡ ಸಿನಿಮಾವನ್ನು ನಿಮಗೋಸ್ಕರ ಅಂತ ಮಾಡಿರೋದು. ಬಂದು ವೀಕ್ಷಿಸಿ, ಟಿಕೆಟ್ ತೊಗೊಂಡು ವೀಕ್ಷಿಸಿ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಟು ಹಿಮ್, ಯಾಕಂದರೆ ಅವರೇ ಪಾತ್ರವನ್ನು ರಚಿಸಿರೋದು.
ನೋಡಿದಾಗ ನನಗೆ ಇಲ್ಲ ಅನ್ನೋದಕ್ಕೆ ಫಸ್ಟ್ ಆಫ್ ಆಲ್ ಇಂದ್ರಜಿತ್ ಲಂಕೇಶ್ ಸರ್ ದೊಡ್ಡ ಹೆಸರು, ದೊಡ್ಡ ಮಟ್ಟದಲ್ಲಿ ಸಿನಿಮಾವನ್ನು ಮಾಡ್ತಾರೆ ಅನ್ನೋದಕ್ಕಿಂತ ಪಾತ್ರವನ್ನು ಎಸ್ಪೆಷಲಿ ಒಂದು ನಟಿಯ ಪಾತ್ರವನ್ನು ತುಂಬ ಚೆನ್ನಾಗಿ ರೂಪಿಸ್ತಾರೆ, ಅದನ್ನು ತೋರಿಸ್ತಾರೆ ಎಲ್ರಿಗೂ ಅಂತ ನನಗೆ ಗೊತ್ತಿತ್ತು, ಅದು ನಂಬಿಕೆ ಇತ್ತು. ಆ್ಯಂಡ್ ಕ್ಯಾರೆಕ್ಟರ್ ಆರ್ಕ್ ಅಂತ ನೋಡಿದಾಗ ಸಮಜಿತ್ ಅವರ ಕ್ಯಾರೆಕ್ಟರ್ಗೆ ಎಷ್ಟು ತೂಕ ಇದೆ ನನಗೂ ಅಷ್ಟೇ ತೂಕ ಇದೆ.